ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇ ಬಂದ್ಬಿಟ್ಟು ಫ್ರೈಡೇ ಜನರಲಿ ನನ್ನ ಪೂಜೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ತುಳಸಿನ ಕ್ಲೀನಾಗಿ ತೊಳ್ಕೊಂಡು ಕುಂಕುಮ ಅರಿಶಿನ ಹಚ್ಚಿಬಿಟ್ಟು ಅರಿಶಿನ ಕುಂಕುಮ ಹಾಕಿಬಿಟ್ಟು ತುಳಸಿಗೆ ನೀರಿಟ್ಟು ತುಳಸಿಗೆ ದೀಪ ಹಚ್ಚಿಬಿಡ್ತೀನಿ. ಏನಕ್ಕಂದರೆ ಬೇರೆ ದಿನ ಪೂಜೆ ಬೇಗನೆ ಆಗುತ್ತೆ, ಆದರೆ ಫ್ರೈಡೇ ಸ್ವಲ್ಪ ಲೇಟಾಗಿ ಪೂಜೆ ಆಗೋದ್ರಿಂದ ಒಳಗಡೆ ದೀಪ ಹಚ್ಚಕ್ಕಾಗಲ್ಲ ಅಂತ ಹೇಳಿ ನಾನು ತುಳಸಿಗೆ ದೀಪ ಫಸ್ಟ್ ಹಚ್ಚಿಬಿಡ್ತೀನಿ ಅವ್ನು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ. ಅವರೆಲ್ಲ ಹೋದ್ಮೇಲೆ ಅವ್ನ ಕೆಲಸ ಎಲ್ಲ ಮುಗ್ದಿರುತ್ತೆ. ನಾನು ಅವನ ಸ್ಕೂಲಿಗೆ ಕಳಿಸ್ಮೇಲೆ ನಾನು ನನ್ನ ಪೂಜೆನ ಸ್ಟಾರ್ಟ್ ಮಾಡ್ತೀನಿ. पक्षो विहारिणि मनोहर दिव्यमूर्ते श्रीस्वामि निश्रित जनप्रिय दानशीले श्रीवेङ्कटेश दयिते तव सुप्रभातम् मातः समस्त जगतां मधुकैटभारे. ಅವನು ಸ್ಕೂಲ್ಗೆ ಹೋದ್ಮೇಲೆ ನಾನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಹೋಗ್ತೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಎಲ್ಲ ಸೆಟ್ ಮಾಡಿಕೊಂಡು ನೆಕ್ಸ್ಟು ನಾನು ದೇವ್ರ ಪೂಜೆ ಮಾಡಿಕೊಂಡು ಹಾಗೆ ಫ್ರೈಡೇ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಟಿಫನ್ ಮಾಡ್ಕೊತೀನಿ. ಲಾಸ್ಟ್ 2 ಫ್ರೈಡೆಯಿಂದ ನಾನು ಊರಿಗೆ ಹೋಗೋ ರೀಸನಿಂದ ಪೂಜೆ ಮಾಡಿರಲಿಲ್ಲ. ಫ್ರೈಡೇ ಮಿಸ್ ಆಗಿತ್ತು. ಏನಕ್ಕಂದರೆ ನಾನು ಕಳಶ ಇಡ್ತೀನಿ, ಕಳಶ ನೀರು ಚೇಂಜ್ ಮಾಡಬೇಕು. ಬಟ್ ಅದಕ್ಕೆ ಇವಾಗ ಎಲ್ಲ ಕ್ಲೀನಾಗಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಮುಗಿಯೋಕ್ಕೆ ತುಂಬ ಟೈಮ್ ಆಗಿಬಿಡುತ್ತೆ. ಹಾಗೆ ನಾನು ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೀನಿ ವೀಡಿಯೋಸು ಪೂಜೆ ಮಾಡೋದು, ಅದರದ್ದು ಕ್ಲಿಪ್ಸ್ ಹಾಕಿದ್ದೀನಿ. ಇದ್ರ ಜೊತೆಗೆ ನಾನು ಕಂಟಿನ್ಯೂಷನ್ ಸೆಲ್ಫ್ ಇಂಟ್ರೊಡಕ್ಷನ್ ಪಾರ್ಟ್ 2ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೆಲ್ಫ್ ಇಂಟ್ರೊಡಕ್ಷನ್ ಪಾರ್ಟ್ 1ನಲ್ಲಿ ನಾನು ಇಲ್ಲಿಗೆ ನಿಲ್ಲಿಸಿದ್ದೆ ಅಂತ ಹೇಳಿದರೆ, ನಾನು ನನ್ನ ಕೆಲಸನ ಬಿಟ್ಟು ಸ್ವಲ್ಪ ಲೀವ್ ಮೇಲೆ ಮನೆಗೆ ಬರ್ತೀನಿ. ಮನೆಗೆ ಬಂದು ಹಾಗೆ ಥಿಂಕ್ ಮಾಡಬೇಕಂದ್ರೆ ನಂಗೆ ಥಾಟ್ಸ್ ಬರುತ್ತೆ. ನನಗೆ ಸುಮ್ಮನೆ ಐಡಲಾಗಿ ಕೂತ್ಕೊಳ್ಳೋದಂದರೆ ಆಗ್ತಾ ಇರಲಿಲ್ಲ. ಸೊ ಥಾಟ್ಸ್ ಬರುತ್ತೆ ಎಲ್ಲ ಕಡೆ. ನನಗೇನಕ್ಕೆ ಇಂಜಸ್ಟಿಸ್ ಕಾಣಿಸ್ತಾ ಇದೆ, ಏನು ಮಾಡಬೇಕು, ನಾನು ಏನಾದರೆ ಸರಿ ಹೋಗುತ್ತೆ, ನನಗೇನಕ್ಕೆ ಇಷ್ಟು ಸ್ಟ್ರಗಲ್ ಅನಿಸ್ತಿದೆ ಅಂತ ಹಾಗೆ ಥಿಂಕ್ ಮಾಡಬೇಕಂದ್ರೆ ನಾನು ಅಂದ್ಕೊತೀನಿ ನಾನೇನಕ್ಕೆ ಆಫೀಸರ್ ಆಗಬಾರ್ದು. ಸೊ ಆಫೀಸರ್ ಆದರೆ ನನ್ನ ರೀತಿಯಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಬೋದು, ಸ್ವಲ್ಪ ಸೊಸೈಟಿಗೂ ನಾನು ಸರ್ವಿಸ್ ಮಾಡ್ಬೋದು, ಇನ್ನು ಬೇರೆ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳಿ ಥಾಟ್ಸ್ ಬರುತ್ತೆ. ಆಮೇಲೆ ಅಂದ್ಕೊತೀನಿ ಹಳ್ಳಿಯಲ್ಲಿ ಓದೋರೆಲ್ಲ IAS ಮಾಡೋಕ್ಕಾಗತ್ತಾ ಅಂತ ಥಾಟ್ಸ್ ಬರುತ್ತೆ. ಆದರೂ ನಾನು ರಿಸ್ಕ್ ತೊಗೊತೀನಿ. ಮನೇಲಿ ಹೇಳ್ತೀನಿ ಅಪ್ಪ ಅಮ್ಮಂಗೆ, ಇಲ್ಲ ನಾನು IAS ಓದಬೇಕಂತ ಅಂದ್ಕೊಂಡಿದ್ದೀನಿ, ಸೊ ದಟ್ ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಅವರು ಫುಲ್ ಒಂದು ಕಡೆ ಶಾಕ್ ಆಗ್ತಾರೆ. ಒಂದು ಕಡೆ ನನಗೆ ಸಿಕ್ಕಿರೋ ಗೌರ್ಮೆಂಟ್ ಜಾಬ್, ಒಂದು ಕಡೆ ನಾನು ಡೆಲ್ಲಿಗೆ ಹೋಗ್ತೀನಿ ಅನ್ನೋ ಒಂದು ಥಾಟ್ಸ್ ಆ್ಯಂಡ್ ಅವ್ರಿಗೆ ಡಿಸಿಷನ್ ತುಂಬ ಡಿಲೆಮಾಗೆ ಹೋಗ್ತಾರೆ. ಬೇಡ ಅಂತ ಕನ್ವಿನ್ಸ್ ಮಾಡ್ತಾರೆ. ಆದರೆ ನಾನು ತುಂಬ ಸ್ಟಬ್ಬನ್, ಆ್ಯಸ್ ಐ ಆಲ್ರೆಡಿ ಸೆಡ್. ನಾನು ಹೋಗಬೇಕಂದ್ರೆ ಏನಾದರೂ ಡಿಸೈಡ್ ಮಾಡಿದ್ರೆ ಅದನ್ನು ಮಾಡಿಬಿಡ್ತೀನಿ. ಸೊ ದಟ್ ನಾನು ಏನು ಮಾಡ್ತೀನಿ ಅಂದರೆ ಹೋಗಲಿಕ್ಕೆ ಡಿಸೈಡ್ ಮಾಡ್ಕೊತೀನಿ. ಫೈನಲಿ ನಮ್ಮಪ್ಪ ನಮ್ಮ ಸಿಸ್ಟರ್ ಎಲ್ಲರೂ ಕನ್ವಿನ್ಸ್ ಮಾಡ್ತಾರೆ, ಬೇಡ ಇಲ್ಲೇ ಇದ್ಕೊಂಡು ಹಾಗೆ ಓದ್ಕೋಬೋದು ಹಾಗೆ ಹೀಗೆ ಅಂತ. ಬಟ್ ನಾನು ಯಾರ ಮಾತು ಕೇಳಲ್ಲ. ಆಮೇಲೆ ಲಾಸ್ಟಿಗೆ ಅವರು ಕನ್ವಿನ್ಸು ಸಹ ಆಗ್ತಾರೆ. ಸೊ ನಾನು ಆಮೇಲೆ ಡೆಲ್ಲಿಗೆ ಹೋಗ್ತೀನಿ. ಒಂದು ಹಳ್ಳಿಯಲ್ಲಿ ಹುಟ್ಟಿದವಳು ಡೆಲ್ಲಿಗೆ ಹೋಗೋದಂದರೆ ತುಂಬ ಕಷ್ಟ. ಫಸ್ಟ್ ಆಫ್ ಆಲ್ ನಾನು ಎಕ್ಸ್ಪೋಸರೇ ಎಲ್ಲೂ ತೊಗೊಂಡಿಲ್ಲ. ಮನೆ ಬಿಟ್ಟರೆ ಸ್ಕೂಲು ಬಿಟ್ಟರೆ ಕಾಲೇಜ್ ಬಿಟ್ಟರೆ ಮನೆ. ಫ್ರೆಂಡ್ಸು ಮಾಡ್ಕೊಂಡಿರಲಿಲ್ಲ, ಫ್ರೆಂಡ್ಸು ಕಮ್ಮಿ, ಎಲ್ಲರ ಜೊತೆ ಹೋಗಲ್ಲ ಬರಲ್ಲ. ಜಸ್ಟ್ ನನ್ನ ಸ್ಟಡಿ, ನನಗೆ ಮನೆ, ಹಾಗೆ ನನ್ನ ಸ್ಕೂಲ್ ಕಾಲೇಜ್ ಅಷ್ಟೇ ಇರ್ತಿತ್ತು ನನ್ನ ಚೈಲ್ಡ್ಹುಡ್ ಡೇಸ್ ಎಲ್ಲ ನೋಡಿದರೆ. ಬಟ್ ಅದೇ ಜಾಬಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ತೊಗೊತೀನಿ. ಬಟ್ ಅದು ತುಂಬ ಸ್ಟ್ರಗಲ್ ಅನಿಸುತ್ತೆ ನನಗೆ. ಹಾಗೆಯೇ ಡೆಲ್ಲಿಗೆ ಹೋಗ್ತೀನಿ. ಡೆಲ್ಲಿಗೆ ಹೋದಾಗ ನನಗೆ ತುಂಬ, ಅದು ಆಲ್ರೆಡಿ ನನಗೆ ಲುಂಬರ್ ಸ್ಪಾಂಡಿಲಿಸಿಸ್ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿ ತುಂಬ ಸಮ್ಮರಲ್ಲಿ ತುಂಬ ಬಿಸಿ, ಹಾಗೆ ವಿಂಟರಲ್ಲಿ ತುಂಬ ಕೋಲ್ಡ್ ಇರುತ್ತೆ. ಆ ಕ್ಲೈಮೇಟ್ ನನಗೆ ತುಂಬ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಆದ್ರೂ ಛಲ ಬಿಡದೆ ಓದಬೇಕು ಅಂತ ಹೇಳಿ ನಾನು ಅಲ್ಲೇ ಓದ್ತಾ ಇರ್ತೀನಿ ಜಾಯ್ನ್ ಆಗಿ. ನನಗೊಬ್ಳು ರೂಮ್ಮೇಟ್ ಇರ್ತಾಳೆ, ಪ್ರೇರಣಾ ಅಂತ ಹೇಳಿ. ಅವಳು ಬಂದು ಛತ್ತೀಸ್ಗಢ ಅವಳಾಗಿರ್ತಾಳೆ. ಅವಳು BTech ಮಾಡಿಕೊಂಡು ನನಗೆ ರೂಮ್ಮೇಟ್ ಆಗಿರ್ತಾಳೆ. ವಿ ಬೋತ್ ಆರ್ ಸ್ಟಡಿಂಗ್ ನೈಸ್ಲಿ. ಅದೇ ಟೈಮಲ್ಲಿ ಏನಾಗುತ್ತೆ, ನನಗೆ ಮನೆಯಿಂದ ಒಂದು ಕಾಲ್ ಬರುತ್ತೆ. ನಮ್ಮ ಅಕ್ಕ ಕಾಲ್ ಮಾಡ್ತಾರೆ,
ಇಲ್ಲ ಪಪ್ಪಂಗೆ ಸ್ವಲ್ಪ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೀವಿ, ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ. ನಾನು ಏನಂತನೂ ಅವ್ರಿಗೂ ಗೊತ್ತಿರಲ್ಲ ಕನ್ಫರ್ಮೇಷನು. ಬಟ್ ಲೈಕ್ ಏನಾಯಿತು ಅಂತ ಕೇಳ್ತಾರೆ. ಏನೂ ಆಗಿಲ್ಲ, ನೀನು ಬರೋಕ್ಕಾದ್ರೆ ಬಂದುಬಿಡು ಸ್ವಲ್ಪ, ಏನಕ್ಕೆ ಇವಾಗ ಸ್ವಲ್ಪ ಸಿಚುವೇಶನ್ ಸ್ವಲ್ಪ ಟ್ರಬಲ್ ಇದೆ ಇಲ್ಲಿ ಅಂತಾರೆ. ನನಗೆ ಶಾಕ್ ಆಗುತ್ತೆ, ಏನೂ ಹೇಳಲ್ಲ, ಅಪ್ಪಂಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅಷ್ಟೇ ಹೇಳ್ತಾರೆ. ಆಮೇಲೆ ನಾನು ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ಸ್ಟಡೀಸ್ನ ಅಲ್ಲಿಗೆ ಬಿಟ್ಬಿಟ್ಟು ನಾನು ಊರಿಗೆ ಬಂದುಬಿಡ್ತೀನಿ. ಊರಿಗೆ ಬಂದಾಗ ನಮ್ಮ ಅಪ್ಪಂಗೆ ಒಂದು ಪ್ರೊಸೀಜರ್ ಮುಗಿದು ಅದು ಗಂಟ್ಲು ಸ್ವಲ್ಪ ಅವ್ರಿಗೆ ಪೇಯ್ನ್ ಸ್ಟಾರ್ಟ್ ಆಗಿತ್ತು, ವಾಯ್ಸಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದೆ ಅಂತ ಡಾಕ್ಟ್ರದಾಗ ಕರ್ಕೊಂಡು ಹೋಗಿರ್ತಾರೆ ಜನರಲಿ. ಅವ್ರು ಡಾಕ್ಟ್ರೂ ಕಫ್ ಆಗಿದೆ ಅಂತ ಹೇಳಿ ಸ್ವಲ್ಪ ಮೆಡಿಷನ್ ಕೊಡ್ತಾರೆ. 6 ಮಂತು ಅದೇ ಮೆಡಿಷನಲ್ಲಿ ಹೋಗಿರ್ತಾರೆ. ಬಟ್ ಅವ್ರಿಗೆ ಏನು ವಾಯ್ಸ್ ವೇರಿಯೇಷನ್ ಆಗಿರೋದು ಕಮ್ಮಿ ಆಗಲ್ಲ. ಅದಕ್ಕೆ ಮತ್ತೆ ಮಣಿಪಾಲದಲ್ಲಿ ಹೋಗಿ ಚೆಕ್ ಮಾಡ್ತಾರೆ. ಆವಾಗ ಅವರು ಇಲ್ಲ ಬಯಾಪ್ಸಿ ಮಾಡಬೇಕು ಅಂತ ಮಾಡ್ತಾರೆ ಬಯಾಪ್ಸಿ. ಹಾಗೆ ಬಯಾಪ್ಸಿ ಮಾಡಿಕೊಂಡು ಅದು ರಿಸಲ್ಟ್ ಬಂದಾಗ 2nd ಸ್ಟೇಜು ಥ್ರೋಟ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಫುಲ್ ಶಾಕಿಂಗ್. ಇನ್ನೂ ನಾವೆಲ್ಲ ತುಂಬ ಚಿಕ್ಕವರು. ನಮಗೆ ಒಂದು ಆಧಾರ ಸ್ತಂಭ ಅಂತ ಇದ್ದಿದ್ದೆ ನಮ್ಮಪ್ಪ. ಅವರೇ ಒಂಥರ ಲೈಫಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಅಂದಾಗ ತುಂಬ ಕಷ್ಟ ಅನಿಸುತ್ತೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ. ತುಂಬಾ ಅಳು ಬರುತ್ತೆ. ಇನ್ನೂ ಚಿಕ್ಕವ್ರು ಇರ್ತೀವಿ, ತುಂಬ ಇಮ್ಮೆಚುರಿಟಿ, ಏನೂ ಗೊತ್ತಿರಲ್ಲ. ಆದ್ರೂ ನಾವು ಅಪ್ಪ ಹೇಳ್ತಾರೆ, ಇದೆಲ್ಲ ನಮ್ಮ ಎಲ್ಲ ಪ್ರೊಸೀಜರ್ನ ನಮ್ಮ ಅಕ್ಕನೇ ಹ್ಯಾಂಡಲ್ ಮಾಡ್ತಿರ್ತಾಳೆ ಅಪ್ಪನ ಜೊತೆ ಇದ್ದು. ಆ್ಯಂಡ್ ಈವನ್ ಶಿ ವಾಸ್ ವೆರಿ ಸ್ಮಾಲ್. ಬಟ್ ಆ ಟೈಮಲ್ಲಿ ಅವಳು ತುಂಬ ದೊಡ್ಡದಾಗಿ, ನಾನು ಇವಾಗಲೂ ಆ ವಿಷಯಕ್ಕೆ ತುಂಬ ಅವಳನ್ನ ಸಲ್ಯೂಟ್ ಮಾಡ್ತೀನಿ. ಬಿಕಾಸ್ ಆ ಏಜಲ್ಲಿ ಅಷ್ಟು ದೊಡ್ಡ ಡಿಸಿಷನ್ ತೊಗೊಂಡು ಅಪ್ಪನ ಮಣಿಪಾಲ್ ಹಾಸ್ಪಿಟಲ್ಗೆ ಸೇರಿಸಿ, ಯಾರ ಸಪೋರ್ಟು ಇಲ್ಲದೆ ಒಬ್ಬಳೇ ಅದನ್ನು ಹ್ಯಾಂಡಲ್ ಮಾಡಿದ್ದು ರೀತಿ. ಹಾಗೆ ಅವಳ ಅಪ್ಪನ ಜೊತೆ 1 ಮಂತು ಹಾಸ್ಪಿಟಲಲ್ಲಿ ಇದ್ದು ಅವ್ರದ್ದು ಕೆಮೊಥೆರಪಿ, ರೇಡಿಯೇಷನ್ ಥೆರಪಿ ಎಲ್ಲದನ್ನು ಹ್ಯಾಂಡಲ್ ಮಾಡ್ತಾಳೆ. ದಟ್ ವಾಸ್ ಅ ಗ್ರೇಟ್ ಜಾಬ್. ನಾನು ಯಾವಾಗಲೂ ಅದನ್ನು ಮರೆಯಲ್ಲ ಲೈಫಲ್ಲಿ. ಆವಾಗ ನಾನು ಹಾಗೆ ಅವರು ಲಾಸ್ಟು ಮಣಿಪಾಲಲ್ಲಿ ಇನ್ನೇನು ಡಿಸ್ಚಾರ್ಜ್ ಆಗಬೇಕಂದ್ರೆ ನಾನು ಡೆಲ್ಲಿಯಿಂದ ಬಂದುಬಿಟ್ಟು ಡಾಕ್ಟ್ರ್ ಹತ್ರ ಕೇಳ್ತೀನಿ, ಸ್ವಲ್ಪ ದಿನ ನಾವು ಹಾಸ್ಪಿಟ್ಲಿಂದ ಕರ್ಕೊಂಡು ಹೋಗ್ತೀವಂತ. ಡಾಕ್ಟ್ರು ಬಿಡ್ತಾರೆ. ಆಮೇಲೆ ಎಲ್ಲ ಪ್ರೊಸೀಜರ್ ಮುಗಿಯುತ್ತೆ. ನಮ್ಮ ಅಪ್ಪಂಗೆ ತಲೆಯಲ್ಲಿ ನಮ್ಮ ಫ್ಯಾಮ್ಲಿಯಲ್ಲಿ ನಮಗೆ ಯಾರೂ ಸಪೋರ್ಟ್ ಅಂತ ಇರಲಿಲ್ಲ. ಅಪ್ಪ ನಮ್ಮೆಲ್ಲರದು ಎಜುಕೇಷನ್ ಇತ್ತು, ಓದಬೇಕು, ಮದುವೆ ಮಾಡಬೇಕು, ನನ್ನ ತಮ್ಮ ಓದ್ತಾ ಇದ್ದಾನೆ, ಇಷ್ಟೆಲ್ಲ ಜವಾಬ್ದಾರಿ ಇತ್ತು. ಈ ಜವಾಬ್ದಾರಿಗಳ ನಡುವೆ ಇಲ್ಲ ಅವರು ನಾನು ಗೆಲ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಅವ್ರದ್ದು ಎಲ್ಲ ಟ್ರೀಟ್ಮೆಂಟ್ ಮುಗಿಯುತ್ತೆ. ಟ್ರೀಟ್ಮೆಂಟ್ ಮುಗಿದ ಮೇಲೆ ಹಾಸ್ಪಿಟಲಿಂದ ನಾವು ಮನೆಗೆ ಬರ್ತೀವಿ. ಹಾಗೆ ಅಪ್ಪ ಡಿಸೈಡ್ ಮಾಡ್ತಾರೆ ನಮ್ಮ ಅಕ್ಕನ ಮದುವೆ ಮಾಡಬೇಕು ಅಂತ ಹೇಳಿ. ಹಾಗೆ ನಮ್ಮ ಅಕ್ಕನ ಮದುವೆ ಆಗಿಬಿಡುತ್ತೆ. ಹಾಗೇನೂ ನನ್ನ ಮದುವೆನೂ ನಡೆದ್ಬಿಡುತ್ತೆ. ಇದೇ ಪ್ರೊಸೀಜರಲ್ಲಿ ಅವ್ರವ್ರ ಲೈಫ್ನ ಅಪ್ಪ ಸೆಟಲ್ ಮಾಡ್ತಾರೆ. ಪಪ್ಪನೂ ಸ್ವಲ್ಪ ಕ್ಯೂರಾಗೆ ಹೋಗ್ತಾರೆ. ಬ್ಯಾಂಗ್ಳೂರಲ್ಲಿ ಮುಂಚೆ ಅವರು ಇದ್ದವರು ಬ್ಯಾಂಗ್ಳೂರನ್ನ ಬಿಟ್ಟು ಊರಿಗೆ ಬರ್ತಾರೆ. ಊರಿಗೆ ಬಂದು ಊರಲ್ಲೇ ಸೆಟಲ್ ಆಗ್ತಾರೆ. ಸ್ವಲ್ಪ ದಿನ ಹಾಗೆ ಹೀಲ್ ಆಗ್ತಾ ಇರಬೇಕಂದ್ರೆ ಅವ್ರದ್ದೊಂದು ತೋಟ ಇತ್ತು, 2 ಎಕರೆ ತೋಟ. ಅದನ್ನು ಅವರು ಪ್ಲಾಂಟೇಷನ್ ಸ್ಟಾರ್ಟ್ ಮಾಡ್ಕೊತಾರೆ. ಹಾಗೆ ಹೋಗ್ತಾ ಅವ್ರಿಗೆ ಕ್ಯಾನ್ಸರ್ ಇದೆ ಅನ್ನೋದೇ ಅವ್ರು ಮರ್ತು ಹೋಗ್ಬಿಟ್ಟು ತುಂಬ ಕ್ಯೂರಾಗಿ ಅವರು ಎಲ್ಲ ಕೆಲಸನ ಹ್ಯಾಂಡಲ್ ಮಾಡಿಕೊಂಡು ಇವಾಗ ಅವರೊಂದು 2 ಎಕರೆ ತೋಟದಲ್ಲಿ ದೊಡ್ಡ ತೋಟನೇ ಮಾಡಿದ್ದಾರೆ. ಅರೇಕಾ ನಟ್ ಪ್ಲ್ಯಾಂಟ್ಸ್ ಹಾಕಿಬಿಟ್ಟು ಅದು ಇವಾಗ ಫಲನೂ ಸಹ ಕೊಡ್ತಾ ಇದೆ. ಅದು ಸೆಕೆಂಡ್ ಲೈಫ್ ಆಫ್ ಅಪ್ಪದು ಒಂದು ಡಿಫ್ರೆಂಟ್ ಸ್ಟೋರಿ. ಒಂದು ಫಸ್ಟ್ ಪಾರ್ಟಲ್ಲಿ ಅವರು ತುಂಬ ಒಂದು ಅಥಾರಿಟೇರಿಯನು, ಸ್ಟ್ರಿಕ್ಟು, ವೆರಿ ಒಂಥರ ಸಿಟ್ಟಾಗಿರ್ತಿದ್ರು. ಆದರೆ ಅವರು ಸೆಕೆಂಡ್ ಲೈಫ್ ಆಫ್ಟರ್ ದಿಸ್ ಅವ್ರಿಗೆ ಪ್ರಾಬ್ಲಮ್ ಆದಮೇಲೆ ಸೆಕೆಂಡಲ್ಲಿ ಅವರು ತುಂಬ ಸಾಫ್ಟಾಗಿ ಹೋಗ್ತಾರೆ, ತುಂಬ ಅರ್ಥ ಮಾಡ್ಕೊತಾರೆ ನಮ್ಮನ್ನೆಲ್ಲ, ನಮ್ಮ ಫೀಲಿಂಗ್ಸಿಗೆ ಬೆಲೆ ಕೊಡ್ತಾರೆ. ನಮ್ಮ ವಾಯ್ಸ್ ನಾವೇನಾದರೂ ಕೇಳಿದ್ರೆ ಅದಕ್ಕೆ ರೆಸ್ಪಾಂಡ್ ಕರೆಕ್ಟಾಗೇ ಮಾಡ್ತಿದ್ರು, ಅರ್ಥ ಮಾಡಿಕೊಂಡ್ರು. ಅವ್ರಿಗೆ ಸೆಕೆಂಡ್ ಜನ್ಮ ಅಂತ ಹೇಳೋರು ಅವರು. ನನ್ನ ಸೆಕೆಂಡ್ ಜನ್ಮ ಇದು ಅಂತ ಹೇಳೋರು. ಹಾಗೆಯೇ ನಮ್ಮ ಅಕ್ಕ, ನಂದು ಎಲ್ಲರೂ ನಾವು ಸೆಟಲ್ ಆಗ್ತಾ ಇರ್ತೀವಿ. ಹಾಗೆಯೇ ನೆಕ್ಸ್ಟ್ ನಮ್ಮ ತಮ್ಮಂದು ಪ್ಯಾರಲಲ್ಲಿ ಮದುವೆ ನಡೆಯುತ್ತೆ. ಇದೆಲ್ಲ ಆಗೋದ್ರಲ್ಲಿ ನನ್ನ ಲೈಫಲ್ಲಿ ನಾನು UPSC ಫಸ್ಟ್ ಅಟೆಂಪ್ಟ್ ಕೊಡ್ತೀನಿ. ಫಸ್ಟ್ ಅಟೆಂಪ್ಟಲ್ಲಿ ನಂದು ಹೀಗೆ UPSC ಫಸ್ಟ್ ಅಟೆಂಪ್ಟ್, ಸೆಕೆಂಡ್, ಟೋಟಲ್ ನಾನು 3rd ಅಟೆಂಪ್ಟ್ ಕೊಡ್ತೀನಿ. ಅದರಲ್ಲಿ ನಾನು 1 ಮೇನ್ಸ್ ಬರಿತೀನಿ. ಹಾಗೆಯೇ ನಂದು ಪ್ಯಾರಲಲ್ಲಿ KS ಎಕ್ಸಾಮ್ಗಳು ಕಾಲ್ಫರ್ ಆಗಿರುತ್ತೆ. ಬಟ್ ನಾನು ಅದಕ್ಕೇನು ಓದ್ಕೊಂಡಿರಲ್ಲ. ಬಟ್ ಸುಮ್ಮನೆ ಅಪ್ಲಿಕೇಶನ್ ಹಾಕಿ ಬರಿತಾ ಇರ್ತೀನಿ. ಅಲ್ಲೂ ಸಹ ನಾನು 3 ಅಟೆಂಪ್ಟಲ್ಲಿ 3 ಮೇನ್ಸು ಬರಿತೀನಿ. ಹೀಗೆ ಹೋಗ್ತಿರುತ್ತೆ.
ಐದರ್ ನನಗೆ ಎರಡರಲ್ಲೂ ಸಕ್ಸಸ್ ಸಿಗಲ್ಲ. ನಾನು ಕೆ ಎಸ್ ಸಿಗಂತ ಏನು ಓದ್ಕೊಂಡಿಲ್ಲ ಅಂದ್ರೂ ಸಹ ಯು ಪಿ ಎಸ್ ಸಿಯಲ್ಲಿ ನನಗೆ ಸಕ್ಸಸ್ ಸಿಗಲ್ಲ. 3 ಅಟೆಂಪ್ಟ್ ಆದಾಗ ನನಗೆ ಹಾಗೆ ನಾನು ಪ್ರೆಗ್ನೆಂಟ್ ಆಗಿಬಿಡ್ತೀನಿ. ನನಗೆ ಮನೇಲಿ ಹೇಳ್ತಾರೆ, ಇಲ್ಲ ನೀನು ಇದ್ರ ಬಗ್ಗೆ ಫೋಕಸ್ ಮಾಡು, ಲೈಫಲ್ಲಿ ಅದು ಓದೋದನ್ನೋದು ಇದ್ದೇ ಇರುತ್ತೆ, ಸ್ಟಡೀಸು ಇದ್ದೇ ಇರುತ್ತೆ, ಇದು ಲೈಫಲ್ಲಿ ಇಂಪಾರ್ಟೆಂಟ್ ಪಾರ್ಟು ಅಂತ ಹೇಳ್ತಾರೆ. ನಾನು ಹೋಲ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಅಳ್ತಾ ಇರ್ತೀನಿ, ತುಂಬ ಅಳ್ತಿರ್ತೀನಿ 8 ಮಂತ್ಸ್ ತನಕ. ಇಲ್ಲ ನಾನು ಓದಬೇಕು, ನಾನು ವರ್ಕ್ ಮಾಡಬೇಕು, ನನಗೆ ಹಿಂಗಿರೋಕ್ಕಾಗಲ್ಲ, ನನಗೆ ಈ ಲೈಫ್ ಬೇಡ ಅಂತ ಹೇಳಿ. ಆದರೆ ಹಾಗೆ ಅದು ನಡೀತಾ ಹೋಗುತ್ತೆ. ಆಮೇಲೆ ನಾನು ಅಲ್ಲಿಂದ ನಂದು ಸ್ಟಡೀಸು ಎಲ್ಲದು ಪಾಸ್ ಆಗುತ್ತೆ. ಪಾಸ್ ಆಗಿದ್ಮೇಲೆ ನನಗೆ ಸೆಕೆಂಡ್ ಪಾರ್ಟ್ ಆಫ್ ಮೈ ಲೈಫಲ್ಲಿ ನನ್ನ ಹಸ್ಬೆಂಡು ತುಂಬ ಇಂಪಾರ್ಟೆಂಟ್ ರೋಲ್ ಮಾಡಿರ್ತಾರೆ. ಅವ್ರು ಪುನಃ ನೀನು ಡೆಲ್ಲಿಗೆ ಹೋಗು, ಓದು ಅಂತ ಸಪೋರ್ಟ್ ಮಾಡ್ತಾರೆ. ಬಿಫೋರ್ ಪ್ರೆಗ್ನೆನ್ಸಿ ಅವ್ರು ಮದುವೆ ಆಗಿಕ್ಕಿಂತ ಅವ್ರು ಮದುವೆ ಆಗಿದ್ಮೇಲೆ ಬಿಫೋರ್ ಪ್ರೆಗ್ನೆನ್ಸಿನೇ ನಾನು ಡೆಲ್ಲಿಗೆ ಮತ್ತೆ ಸೆಕೆಂಡ್ ಟೈಮ್ ಕಳಿಸ್ತಾರೆ. ಸೊ ದಟ್ ನಾನು ಮತ್ತೆ ಹೋಗ್ತೀನಿ, ನನಗೆ 1 ಮಂತಲ್ಲಿ ಮತ್ತೆ ಹೆಲ್ತ್ ಇಶ್ಯೂಸ್ ಆಗುತ್ತೆ, ನಾನು ಮತ್ತೆ ವಾಪಸ್ ಬರ್ತೀನಿ. ಆದರೆ ನನ್ನ ಹೋಲ್ ಆಫ್ ಇದರಲ್ಲಿ ನನಗೆ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಯಾವಾಗಲೂ ನೀನು ಹೆದರ್ಕೋಬೇಡ, ರಿಸ್ಕ್ ತಗೋ, ನಾನು ಇದ್ದೀನಿ ನಿನ್ನ ಹಿಂದೆ ಅಂತ. ನಾನು ಓದ್ತಾನೇ ಇರ್ತೀನಿ, ಅಟೆಂಪ್ಟು ಮತ್ತು ಓದ್ತಾನೇ ಇರಲ್ಲ. ಲೈಕ್ ಓದ್ತಾ ಇರಬೇಕಂದ್ರೆ ಮೇನ್ಸ್ ಕೊಡ್ತೀನಿ 2017 ಅನಿಸುತ್ತೆ. ಆ ಟೈಮಲ್ಲೇ ನಾನು ಪ್ರೆಗ್ನೆನ್ಸಿನೂ ಕ್ಯಾರಿ ಆಗ್ತೀನಿ. ಅವಾಗ ಎರಡನ್ನೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅವಾಗ ಇದನ್ನು ಬಿಟ್ಕೊಡ್ತೀನಿ ಓದೋದು. ಆಮೇಲೆ ಮತ್ತೆ ನಾನು ಲೈಫಲ್ಲಿ ಓದೋಕ್ಕೆ ಮತ್ತೆ ದೊಡ್ಡ ಪಾಸ್ ತೊಗೊತೀನಿ. ಅವಾಗ ನನ್ನ ಹಸ್ಬೆಂಡ್ ಹೇಳೋರು, ಇಲ್ಲ ಇಲ್ಲಿಗೆ ನಿಂತ್ಕೋಬೇಡ, ನಿನ್ನ ಮಗ ಒಂದು ಸ್ವಲ್ಪ ದೊಡ್ಡವನಾದಮೇಲೆ 1-2 ಇಯರ್ಸ್ ಆದಮೇಲೆ ಮತ್ತೆ ಓದ್ಬೋದು ನೀನು ಅಂತ ಹೇಳ್ತಾರೆ. ಹಾಗೆಯೇ ನಾನು ಮತ್ತೆ ಲಾಸ್ಟಲ್ಲಿ 2020 ಮತ್ತೆ ಕೆ ಎಸ್ ಅಂತ ಕಾಲ್ಫರ್ ಆಗುತ್ತೆ. ಕೆ ಎಸ್ ಅಂತ ಕಾಲ್ಫರ್ ಆದಾಗ ನಾನು ಕೆ ಎಸ್ ಬಗ್ಗೆ ಫೋಕಸ್ ಮಾಡ್ತೀನಿ. ಅಂದರೆ ಅಪ್ಲಿಕೇಶನ್ ಹಾಕ್ತೀವಿ, ಬಟ್ ಮಧ್ಯದಲ್ಲಿ ಕೊರೋನಾ ಬರುತ್ತೆ, ಪ್ರಿಲಿಮ್ಸ್ ಆಗಲ್ಲ. ಪ್ರಿಲಿಮ್ಸ್ ಅಪ್ಲಿಕೇಶನ್ ಡೇಟ್ ಕೊಡ್ತಾರೆ, ಬಟ್ ಪ್ರಿಲಿಮ್ಸ್ ಆಗಲ್ಲ, ಇನ್ನೇನು ಕೊರೋನಾ ಬಂದಿದೆ ಅಂತ ಹೇಳಿ ಪ್ರಿಲಿಮ್ಸಿಗೆ ಯಾರು ನಾನು ಓದ್ಕೊಂಡಿಲ್ಲ. ಹಾಗೆಯೇ ಮತ್ತೆ ಆಲ್ ಆಫ್ ಸಡನ್ ಆಗಸ್ಟಲ್ಲಿ ಮತ್ತೆ ಇಲ್ಲ ಪ್ರಿಲಿಮ್ಸ್ ಇದೆ ಅಂತಲೇ ಹೇಳ್ತಾರೆ. ಒಂದು ಸ್ವಲ್ಪ ಕೊರೋನಾ ಆದಮೇಲೆ 1-2-3 ಮಂತ್ಸ್ ಆದಮೇಲೆ ಏನೂ ಓದ್ಕೊಂಡು ಹೋಗಿರಲ್ಲ. ಹಾಗೆ ನಾನು ಪ್ರಿಲಿಮ್ಸ್ ಬರೆಯೋಕ್ಕೆ ಹೋಗ್ತೀನಿ. ಪ್ರಿಲಿಮ್ಸ್ ಗಾಡ್ ಗ್ರೇಸ್ ವಿತೌಟ್ ಸ್ಟಡಿ ಏನೂ ಮಾಡಿಲ್ಲ, ತುಂಬ ಗ್ಯಾಪ್ ತೊಗೊಂಡಿದ್ದೆ ಲೈಫಲ್ಲಿ, ಆದ್ರೂ ಕ್ಲಿಯರ್ ಆಗುತ್ತೆ. ಮತ್ತೆ 2020 ಮೇನ್ಸ್ ಬರೀತೀನಿ. ಅದರದ್ದು ಸ್ಟಡೀಸ್ನೇ ಬಿಟ್ಟಿದ್ದೆ ಬೇಡ ಅಂತ ಹೇಳಿ. ಬಟ್ ಇರಲಿ, ಕೆ ಎಸ್ಸಿಗೆ ಒನ್ ಟೈಮ್ ಟ್ರೈ ಮಾಡಿದ್ರಲ್ಲಿ ಏನಿದೆ. ಯಾವತ್ತು ನಾನು ಕೆ ಎಸ್ಸಿಗೆ ಏನು ಎಕ್ಸ್ಕ್ಲೂಸಿವ್ ಆಗಿ ಏನು ಸ್ಟಡಿ ಮಾಡಿಲ್ಲ. ಪ್ರಿಲಿಮ್ಸಿಗೆ ಸ್ಟಡಿ ಮಾಡಿಲ್ಲ ಅಂದ್ರೂ ಕ್ಲಿಯರ್ ಆಗುತ್ತೆ. ಆವಾಗ ನನಗೆ 3 ಮಂತ್ಸ್ ಟೈಮ್ ಇರುತ್ತೆ ಮೇನ್ಸ್ ಪ್ರಿಪರೇಷನ್ ಆಗೋಕ್ಕೆ. ಸೊ ದಟ್ ನಾನು ಪ್ರಿಪೇರ್ ಆಗ್ತಾನೆ ಇರ್ತೀನಿ. ತುಂಬ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ನನಗೆ ಕರ್ನಾಟಕದ ಬಗ್ಗೆ ಅಷ್ಟು ನಾಲೆಜ್ ಇರಲ್ಲ, ಬಿಕಾಸ್ ನಾನು UPSCಗೆ ಓದೋದ್ರಿಂದ. ಬಟ್ ಮೋರ್ ಆಫ್ 80% ಸಿಲೆಬಸ್ ಸೇಮ್ ಇತ್ತು. ಸೊ ದಟ್ 20% ನಾನು ಕರ್ನಾಟಕ ರಿಲೇಟೆಡ್ ಸಬ್ಜೆಕ್ಟ್ಕೊಂಡು ಓದ್ಕೊತೀನಿ. ಮೇನ್ಸು ಬರಿತೀನಿ 2021 ಫೆಬ್ಬಲ್ಲಿ. ಬಟ್ ನನಗೆ ಎಕ್ಸಾಮ್ ಡೇ ಏನಾಗುತ್ತೆ ಅಂದರೆ ಪೇಪರ್ ಕಂಪ್ಲೀಷನ್ ಮಾಡೋಕ್ಕಾಗಲ್ಲ. ಬಟ್ ಆದ್ರೂ ನನ್ನ ಹಸ್ಬೆಂಡ್ ಹೇಳ್ತಾರೆ, ನೀನು ಡೆಸ್ಟಿನಿಯಲ್ಲಿ ಇದ್ದರೆ ಅದು ಸಿಕ್ಕೇ ಸಿಗುತ್ತೆ, ವರಿ ಮಾಡ್ಕೋಬೇಡ, ನೀನು ತುಂಬ ಕಷ್ಟಪಟ್ಟಿದೆಯಾ. ಏನಕ್ಕಂದರೆ ನಾನು ಆ ಪೀರಿಯಡಲ್ಲಿ ಓದಬೇಕಂದ್ರೆ ನನ್ನ ಮಗ ತುಂಬ ಚಿಕ್ಕವನಿದ್ದ, 1 ಇಯರ್ ಸಮ್ ಮಂತ್ ಇದ್ದ. ಅವನ ಬಗ್ಗೆ ಫೋಕಸ್ ಕಮ್ಮಿಯಾಗಿ ನಾನು ನನ್ನ ಬಗ್ಗೆನೇ ಓದೋದ್ರಲ್ಲೇ ಮುಳುಗೋಗಿದ್ದೆ. ಹಾಗೆ ನಾನು ರಿಸಲ್ಟಿಗೆ ವೆಯ್ಟ್ ಮಾಡ್ತಾಯಿದ್ದೆ. ನನಗೆ ಗೊತ್ತಿತ್ತು ಚೆನ್ನಾಗಾಗಿಲ್ಲ, ಎಕ್ಸಾಮ್ ರಿಸಲ್ಟ್ ಆಗಲ್ಲ ಅಂತ. ಬಟ್ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳೋರು, ದೇವ್ರು ಕೊಡಬೇಕಂದ್ರೆ ನೀನು ಎಕ್ಸಾಮ್ ಬರೆದಿಲ್ಲ ಅಂದ್ರೂ ಕೊಡ್ತಾರೆ, ಒಂದೊಂದು ಟೈಮ್ ನೀನು ತುಂಬ ಕಷ್ಟಪಟ್ಟರೂ ಕೊಡಲ್ಲ, ಅದು ನಮ್ಮ ಹಣೆ ಬರದಲ್ಲಿ ಬರೆದಿದ್ರೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅದ್ರ ರಿಸಲ್ಟ್ ಬಂದುಬಿಟ್ಟು ಅವಾಗ ನಾನು ಡಿಸೈಡ್ ಮಾಡ್ಕೊತೀನಿ. ಆ ಪ್ರೊಸೆಸಲ್ಲೇ ನನಗೆ ಆಫ್ಟರ್ ಮೇನ್ಸ್ ಬಂದಮೇಲೆ ಇನ್ಮೇಲೆ ನಾನು ಓದಲ್ಲ, ನನಗೆ ಓದೋಕ್ಕೆ ಇಷ್ಟು ನನಗೆ ಟೈಮ್ ತುಂಬ ಲೆಂತಿ ಹೋಗ್ತಿದೆ. ಹಾಗೂ ಕೆ ಎಸ್ ಅನ್ನೋದು ತುಂಬ ಟೈಮ್ ಟೇಕಿಂಗ್ ಇತ್ತು. ಕರ್ನಾಟಕದಲ್ಲಿ ಒಂದು ಪ್ರೋಸೆಸ್ನ ಅವ್ರು ಕಂಪ್ಲೀಟ್ ಮಾಡೋಕ್ಕೆ 2-3 ಇಯರ್ಸ್, ಮೋರ್ ದೆನ್ 2-3 ಇಯರ್ಸ್ ತೊಗೊತಾಯಿದ್ರು. ನನಗೆ ಓದೋದ ಬಗ್ಗೆ ಹಾಗೆ ಜಾಬು ಡಿಸೈರ್ಸು ಎಲ್ಲ ಹೋಗಿಬಿಡುತ್ತೆ. ನಾನು ಅಂದ್ಕೊತೀನಿ ಎಲ್ಲ ಬಿಟ್ಟು ನಾನು ಊರಲ್ಲಿ ಹೋಗಿ ಅಗ್ರಿಕಲ್ಚರ್ ಏನಾದರೂ ಮಾಡಿಕೊಂಡು, ಇಲ್ಲ ಫಾರ್ಮಿಂಗು, ಡೈರಿ ಫಾರ್ಮಿಂಗ್ ಆ ಥರ ಮಾಡ್ಕೊತೀನಿ ಅಂತ. ಬಿಕಾಸ್ ನನಗೆ ಯಾವಾಗ್ಲೂ ಬೇರೆಯವ್ರ ಅಂಡರಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ನನ್ನದೇ ಆದ ಇದರಲ್ಲಿ ಓನಾಗಿ ಮಾಡಬೇಕು ಅನ್ನೋದು ಇದು ಥಾಟ್ಸ್ ಇತ್ತು. ಹಾಗೆ ನಾನು ಆವಾಗ ನನಗೆ ಕೊರೋನಾ ಇತ್ತು. ನಾವು ಎಲ್ಲ ಫೈನಾನ್ಷಿಯಲ್ ಆಗಲಿ ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಟ್ರಬಲ್ ಆಗುತ್ತೆ. ಎಲ್ಲರಿಗೂ ಗೊತ್ತಿದೆ, ನೀವೆಲ್ಲ ಎಷ್ಟು ಸ್ಟ್ರಗಲ್ ಆ ಟೈಪ್ ಪೀರಿಯಡಲ್ಲಿ ಗಾನ್ ಥ್ರೂ ಹೋಗಿದ್ದೀರ ಅಂತ. ಹಾಗೆ ಸೇಮ್ ಫೀಲಿಂಗ್ ನಮಗೂ ಆಗಿತ್ತು, ಸೇಮ್ ಪ್ರಾಬ್ಲಮ್ಸ್ ನಮಗೂ ಆಗಿತ್ತು. 2 ಇಯರ್ಸು ಇಟ್ ವಾಸ್ ಸೋ ಹೆಕ್ಟಿಕ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ನಮ್ಮ ಹಸ್ಬೆಂಡು ಜಿಂದಾಲಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವ್ರು ಜಿಂದಾಲಲ್ಲಿ ಏನಾಗುತ್ತೆ ಅಂದರೆ ಅವ್ರದ್ದು ಪ್ರಾಜೆಕ್ಟೆಲ್ಲ ಸ್ಟಾಪ್ ಆಗಿಬಿಡುತ್ತೆ.
ಹಾಗೆ ಏನಂದರೆ ಆಫ್ಟರ್ ಇದು ಇಷ್ಟು ಡಿಫಿಕಲ್ಟಿಯಲ್ಲಿ ಹೋಗಬೇಕಂದ್ರೆ ನಮ್ಮದು KS ಮೇನ್ಸ್ ರಿಸಲ್ಟ್ ಬರೆದಿದ್ದು 2 ಇಯರ್ಸ್ ಆದಮೇಲೆ 1.5 ಇಯರ್ಸ್ ಆದಮೇಲೆ ಕೊಡ್ತಾರೆ ಅಂದ್ಕೊತೀನಿ. ಹಿಯರ್ ಆ್ಯಂಡ್ ದೇರ್ ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ. ಆವಾಗ ಲಿಸ್ಟಲ್ಲಿ ನೋಡ್ತೀವಿ ನನ್ನ ಹೆಸರು ಇರಲ್ಲ. ಆವಾಗಂತೂ ನನಗೆ ಶಾರ್ಟರ್ಡೇ ಆಗುತ್ತೆ. ಈ ಡ್ರೀಮ್ ಆಫ್ ಬಿಕಮಿಂಗ್ ಎನ್ ಆಫೀಸರ್ ಎಷ್ಟು ಪೇಯ್ನ್ ಕೊಟ್ಟಿದೆ ನನ್ನ ಲೈಫಲ್ಲಿ ಅಂತ ಅನಿಸ್ಬಿಟ್ಟು ನಾನು ತುಂಬ ಅಳ್ತೀನಿ. ಇನ್ಮೇಲೆ ನಾನು ಏನು ಓದಲ್ಲ ಅಂತ ಹೇಳ್ತೀನಿ. ಆಯಿತು ಅಂತ ಎಲ್ಲ ಕ್ಲೋಸ್ ಆಗುತ್ತೆ ನನ್ನ ಲೈಫಲ್ಲಿ. ಕ್ಲೋಸ್ ಆಗುತ್ತೆ ಅಂತ ಹೇಳ್ಕೊಂಡು ನನ್ನ ಹಸ್ಬೆಂಡ್ ಆದರೂ ಹೇಳ್ತಾರೆ, ಟೆನ್ಷನ್ ಮಾಡ್ಕೋಬೇಡ, ಏನಾದರೂ ಓನಾಗಿ ಮಾಡ್ತೀಯ ಅಂತ ಹೇಳಿದ್ರೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ನಾನು ಏನಕ್ಕೂ ಇಷ್ಟ ಇರಲ್ಲ ನನಗೆ ಆ ಮೂಮೆಂಟಲ್ಲಿ. ಹಾಗೆಯೇ ಒಂದು ಪಾಯಿಂಟಲ್ಲಿ ಒಂದು ಆಫ್ಟರ್ 6 ಮಂತ್ ಅವ್ರು ಹೇಳ್ತಾರೆ, ಇಲ್ಲ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡು ಅಂತ ಹೇಳಿ ನನ್ನ ಥಾಟ್ ಬರುತ್ತೆ. ಬಟ್ ಅಗೈನ್ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಬಿಕಾಸ್ ಆಲ್ರೆಡಿ ನಾವು ತುಂಬ ನಮ್ಮ ಹಸ್ಬೆಂಡು ಆಲ್ರೆಡಿ ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಿ ತುಂಬ ಪ್ರಾಬ್ಲಮ್ ಆಗಿತ್ತು. ಹಾಗೆಯೇ ನನ್ನ ಹಸ್ಬೆಂಡು ಪ್ರತಿ ಒಂದು ಮಿನಿಟಲ್ಲೂ ನನಗೆ ತುಂಬ ಸಪೋರ್ಟ್ ಆಗಿದ್ದರು. ಯಾವಾಗಲೂ ನೀನು ಓದಿ ನನ್ನ ಹೆಸರು ರಿಸಲ್ಟಲ್ಲಿ ಇಲ್ಲದೇ ಇದ್ದಾಗ್ಲೂ ನಾನು ಬೇಜಾರಾಗ್ತಿದ್ದೆ ಹೊರತು ನನ್ನ ಹಸ್ಬೆಂಡ್ ಯಾವಾಗ್ಲೂ ಇರಲಿ ಬಿಡು, ದೇವರು ಡಿಸೈಡ್ ಆಗಿರೋದು, ಅದು ಡೆಸ್ಟಿನಿ ಆ ಥರ, ಫೇಟ್ ಆ ಥರ ಇದೆ, ಇದು ಏನಾಗಿದೆ ಅದು ಒಳ್ಳೆಯದಕ್ಕೆ ಆಗಿರೋದು, ಮುಂದೆ ಏನಾಗೋದಿದೆಯಲ್ಲ ಅದು ತುಂಬ ಒಳ್ಳೆಯ ದಿನ ಬಂದೇ ಬರುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅಷ್ಟಂತ ನನ್ನ ತುಂಬ ಕನ್ವಿನ್ಸ್ ಮಾಡೋರು. ಈ ಪ್ರೋಸೆಸ್ನ ಯಾರಿಗೂ ಹೇಳಿಲ್ಲ, ಎಕ್ಸಾಮ್ ಬರೆಯೋದಾಗಲಿ ಯಾವುದ್ರ ಬಗ್ಗೆನೂ ಯಾರಿಗೂ ಹೇಳ್ತಿರ್ಲಿಲ್ಲ. ಬಟ್ ಹೀಗೆ ಹೋಗ್ತಾ ಇತ್ತು. ಆಗೇನಾಯಿತು ಅಂತ ಇನ್ನೇನು ನನ್ನ ಮಗನ ಬಗ್ಗೆನೇ ಫೋಕಸ್ ಮಾಡಿಕೊಂಡು ಸದ್ಯ ಇದೇ ಥರ ನಾನು ಫೋಕಸ್ ಮಾಡ್ಕೊಂಡಿರುವ ಅಂತ ಹೇಳಿ ನಾವು ಮನೆಯೂ ಒಂದು 2 ಇಯರ್ಸ್ ಆಗೋ ಶಿಫ್ಟ್ ಮಾಡ್ತೀವಿ. ಆ ಮನೇಲಿ ಏನೋ ಪ್ರಾಬ್ಲಮ್ಸ್ ಆಗ್ತಿದೆ ಜಾಸ್ತಿ ಅಂತ ಹೇಳಿ ಶಿಫ್ಟ್ ಮಾಡ್ತೀವಿ. ಹಾಗೆ ಬಂದು ಈ ಹೊಸ ಮನೆಗೆ ಬಂದು ಇನ್ನೊಂದು 2-3 ಮಂತ್ಸಲ್ಲಿ ನಮ್ಮ ಮನೆಯವರು ಹೇಳ್ತಾರೆ, ಇವಾಗ KS IAS ಅಂತಲೇ ಓದೋದನ್ನ ಆಫೀಸರ್ ಆಗಬೇಕಂತ ಏನಕ್ಕೆ ಅಂದ್ಕೊತೀಯ, ಸುಮ್ಮನೆ ಹೌಸ್ ವೈಫ್ ಆಗಿ ಮನೇಲಿ ಇರೋದಕ್ಕಿಂತ ಯಾವುದಾದ್ರು ಬೇರೆ ಗೌರ್ಮೆಂಟ್ ಜಾಬು ಟ್ರೈ ಮಾಡು ಅಂತ ಹೇಳ್ತಾರೆ. ಬಟ್ ನಾನು ನಿಜವಾಗಿ ಇಷ್ಟ ಇರಲ್ಲ. ಬಿಕಾಸ್ ನಾನು ಹಾಗಂದಿದ್ರೆ ನಾನು ಗೌರ್ಮೆಂಟ್ ಜಾಬ್ ಬಿಡ್ತಾನೆ ಇರಲಿಲ್ಲ. ಬಟ್ ಆಫ್ಟರ್ ನನ್ನ ಲೈಫಲ್ಲಿ ಸೆಕೆಂಡ್ ಹಾಫ್ ಆಫ್ ಮೈ ಲೈಫ್ ಆಫ್ಟರ್ ಬಿಕಮಿಂಗ್ ಅ ಮದರ್ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಲೈಫಲ್ಲಿ. ನಾವು ನಮಗೋಸ್ಕರ ಬದುಕಲ್ಲ, ನಾವು ನಮ್ಮ ಮಕ್ಕಳಿಗೋಸ್ಕರ ಬದುಕಬೇಕು ಅಂದ್ಕೊತೀವಿ. ಏನಕ್ಕಂದರೆ ನಮ್ದು ಎಷ್ಟೋ ಪೇನಲ್ಲಿ ನಾವು ನಮ್ಮ ಜೀವನನೇ ಬೇಡ ಅನ್ನೋ ಟೈಮ್ ಬರುತ್ತೆ. ಆದರೂ ಸಹ ನಮಗೆ ಜೀವನ ಎಂಡ್ ಮಾಡ್ಕೊಳ್ಳೋಕ್ಕೆ ಧೈರ್ಯ ಬರಲ್ಲ. ರೀಸನ್ ಏನಂತ ಹೇಳಿದರೆ ನಮ್ಮ ಮಕ್ಕಳು ನಮ್ಮ ಕಣ್ಣೆದುರುಗಡೆ, ಅಂದರೆ ಆ್ಯಸ್ ಎ ಮದರಾಗಿ ನನಗೆ ನನ್ನ ಜವಾಬ್ದಾರಿನ ಬಿಟ್ಟು ಹೋಗೋಕ್ಕೆ ಭಯ ಆಗುತ್ತೆ. ನನ್ನ ಮಗನ ಯಾರು ನೋಡ್ಕೊತಾರೆ ಅನ್ನೋ ಥಾಟ್ಸ್ ಬರುತ್ತೆ. ಅದು ಯಾವಾಗಲೂ ನಮ್ಮನ್ನು ಜೀವನದಲ್ಲಿ ಮುಂದೆ ಇಲ್ಲ, ಅವ್ರಿಗೋಸ್ಕರ ಬದುಕಬೇಕು ಅನ್ನೋ ಒಂದು ಧೈರ್ಯ ಕೊಡುತ್ತೆ. ಹಾಗೇ ಹೋಗ್ತಾ ಇರಬೇಕಂದ್ರೆ ನನಗೆ ಒಂದು ಪವಿತ್ರ ಅಂತ ಒಬ್ಬರು ಟೆಲಿಗ್ರಾಮಲ್ಲಿ BE ಇಂಜಿನಿಯರ್ ಮಾಡಿಕೊಂಡು ಪ್ರೈವೇಟಲ್ಲಿ ವಿಪ್ರೋದಲ್ಲಿ ಕೆಲಸ ಮಾಡ್ಕೊಂಡವರು, ಆ ಕೆಲಸನ ಸ್ಟ್ರೆಸ್ಫುಲ್ಲಾಗಿ ಇದ್ದಿದ್ದರಿಂದ ಬಿಟ್ಟು ಗೌರ್ಮೆಂಟ್ KPSC ಎಕ್ಸಾಮ್ ಬರೆಯೋಕ್ಕೆ ಪ್ರಿಪೇರ್ ಆಗ್ತಿರ್ತಾರೆ. ಹಾಗೆಯೇ ಅವರು ಗೌರ್ಮೆಂಟಲ್ಲಿ FDA ಜಾಬ್ ತೊಗೊಳ್ತಾರಂತೆ. ಹಾಗೆಯೇ ಮುಂದೆ ಅವರು ಬೇರೆ ಬೇರೆ ಎಕ್ಸಾಮ್ನ ಬರ್ಕೊಂಡು ಇವಾಗ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅವ್ರು ನನಗೆ ಸ್ಪಾರ್ಕ್ ಮಾಡ್ತಾರೆ, KS IAS ಅಂತಲೇ ಹೋಗಬಾರ್ದು ಮೇಡಮ್, ಯಾವುದಾದ್ರೂ ಟ್ರೈ ಮಾಡಬೇಕು, ಬೇರೆ ಯಾವುದಾದ್ರೂ ಮುಂದೆ ಮಾಡ್ಬೋದು ಅಂತ ಹೇಳ್ತಾರೆ. ಅವರಿಂದ ನಾನು ಇನ್ಸ್ಪೈರ್ ಆಗಿ ಆ ಮೂಮೆಂಟು ಸ್ಪಾರ್ಕ್ ಆಗಿ ಮತ್ತೆ 2023ಯಲ್ಲಿ ಮತ್ತೆ ಎಕ್ಸಾಮ್ ಇನ್ನೊಂದು ಟೈಮ್ ತೊಗೋಬೇಕು ಅನ್ನೋದು ಒಂದು ಮನ್ಸು ಮಾಡ್ತೀನಿ. ಅದೇ ಪ್ರೋಸೆಸ್ಸಲ್ಲಿ ಹೋಗ್ತಾ ಇರಬೇಕಂದ್ರೆ ನಮಗೆ CTA ಕಾಲ್ಫರ್ ಆಗುತ್ತೆ KPSCಯಿಂದ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತ ಹೇಳಿ. ನಾನು ಸೆಪ್ಟೆಂಬರಲ್ಲಿ ಡಿಸೈಡ್ ಮಾಡ್ತೀನಿ ಮತ್ತೆ ಓದಬೇಕು ಅಂತ ಹೇಳಿ, 2023 ಸೆಪ್ಟೆಂಬರು. ಆವಾಗ 2023 ನವಂಬರಲ್ಲೇ ಎಕ್ಸಾಮ್ ಇರುತ್ತೆ. 1 ಮಂತ್ ಟೈಮ್ ಇರುತ್ತೆ, ಹೆಚ್ಚು ಕಮ್ಮಿ 1-2 ಮಂತು. ಆದರೂ ನಾನು ರಿಸ್ಕ್ ತೊಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಲೈಬ್ರರಿ ಜಾಯ್ನ್ ಆಗ್ತೀನಿ. ಅಲ್ಲಿಂದ ಲೈಬ್ರರಿ ಜಾಯ್ನ್ ಆಗಿ ನಾನು ಮತ್ತೆ ಪ್ರೋಸೆಸ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಮತ್ತೆ ಎಕ್ಸಾಮ್ ಪೋಸ್ಟ್ಪೋನ್ ಆಯಿತು, ಜನವರಿಗೆ ಅಂತಾರೆ CTA. ಹಾಗೆಯೇ ನಾನು ಡಿಸೈಡ್ ಮಾಡ್ತೀನಿ ಮತ್ತೆ ಪ್ಯಾರಲಲ್ಲಿ ನನಗೆ KS ಕಾಲ್ಫರ್ ಆಗುತ್ತೆ ಅಂತ ಹೇಳಿದ್ರು. ನಾನು ಸಿವಿಲ್ ಸರ್ವಿಸಿಗೆ ಮತ್ತೆ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನಮಗೆ CTA ಎಕ್ಸಾಮ್ ಜಾನ್ವರಿ 2024 ಮುಗಿಸ್ತೀನಿ. ಚೆನ್ನಾಗೇ ಆಗುತ್ತೆ ಎಕ್ಸಾಮು. ಅದಾದಮೇಲೆ ನಾನು ಕಂಟಿನ್ಯೂಸ್ಲಿ ಲೈಬ್ರರಿಯಲ್ಲಿ 1 ಇಯರ್ ಓದ್ತೀನಿ. KS May 5th ಅಂತ ಡಿಸೈಡ್ ಆಗುತ್ತೆ 24ಗೆ. ಮತ್ತೆ ಏನೋ ಕಾರಣಾಂತರಗಳಿಂದ ಮತ್ತೆ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ, ಆಗಸ್ಟ್ ಅಂತ ಹೇಳ್ತಾರೆ. ಮತ್ತೆ ನಾವು ಆಗಸ್ಟಿಗೆ ಎಕ್ಸಾಮ್ ಬರೀತೀವಿ. ಏನೋ ಟ್ರಾನ್ಸ್ಲೇಷನ್ ಎರರ್ ಇದೆ ಅಂತ ಹೇಳಿ ಮತ್ತೆ ಎಕ್ಸಾಮ್ ಮಾಡಿರೋದನ್ನು ರೀ ಎಕ್ಸಾಮ್ ಮಾಡ್ತಾರೆ. ಡಿಸೆಂಬರಿಗೆ ಹೋಗುತ್ತೆ. ಡಿಸೆಂಬರಲ್ಲೂ ಸಹ ಮತ್ತೆ ಎಕ್ಸಾಮ್ ಆಗುತ್ತೆ ಇಲ್ಲೋ ಅನ್ನೋ ಒಂದು ಅನ್ಸರ್ಟಿನಿಟಿಯಲ್ಲಿ ಇರ್ತೀವಿ. ಆವಾಗ ನಮಗೆ ಎಕ್ಸಾಮ್ ಆಗಲ್ಲ ಅಂತ ಹೇಳಿ ನಾವು ಓದ್ಕೊಳ್ಳೋದು ಕಮ್ಮಿ ಆಗುತ್ತೆ. ನಾನು ಆದ್ರೂ ಚೆನ್ನಾಗೇ ಓದ್ಕೊತಿರ್ತೀವಿ. ಆದರೆ ಡಿಸೆಂಬರಲ್ಲಿ ಎಕ್ಸಾಮ್ ಆಗುತ್ತೆ. ಮತ್ತೆ ಹೇಳ್ತಾರೆ ಇಲ್ಲ, ಮತ್ತೇನೋ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಆಗಿದೆ, ಡಿಸೆಂಬರ್ ಎಕ್ಸಾಮನ್ನು ಸಹ ರಿಸಲ್ಟ್ ಬಿಡಲ್ಲ ಅಂತ ಹೇಳ್ತಾರೆ.
ತುಂಬ ಪೇಯ್ನ್ ಆಗುತ್ತೆ. ಏನಪ್ಪ ಮೇಯಲ್ಲಿ ಆಗಬೇಕಿತ್ತು ಎಕ್ಸಾಮು, ಮತ್ತೆ ಆಗಸ್ಟ್ ಕಷ್ಟಪಟ್ಟು ಎಕ್ಸಾಮ್ ಬರ್ತಿದ್ದೀವಿ, ಮತ್ತೆ ಎಕ್ಸಾಮ್ ಕ್ಯಾನ್ಸಲ್ ಅಂತ ಹೇಳ್ತಾರೆ, ಮತ್ತೆ ಡಿಸೆಂಬರ್ ಹೇಳ್ತಾರೆ, ಡಿಸೆಂಬರಲ್ಲೂ ಆಗಲ್ಲ ಅಂತ ಪ್ರೊಟೆಸ್ಟ್ ನಡೀತಿರುತ್ತೆ. ಏನಪ್ಪ ಮತ್ತೆ ಎಕ್ಸಾಮಿಗೆ ಓದಕ್ಕೆ ಕೂತ್ಕೊಂಡಿದ್ದೆ ತಪ್ಪಾಯ್ತು ಅನಿಸ್ಬಿಡುತ್ತೆ. ಹಾಗೆ ಹೋಗ್ತಾ ಇರಬೇಕಂತ ಹೇಳಿದರೆ ನಾವು ಡಿಸೆಂಬರ್ ಎಕ್ಸಾಮ್ ಬರೀತೀವಿ, ಚೆನ್ನಾಗೇ ಆಗುತ್ತೆ. ನಾವು ಮೇನ್ಸಿಗೆ ಪ್ರಿಲಿಮ್ಸ್ ರಿಸಲ್ಟ್ ಲೇಟ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾವು ಮೇನ್ಸ್ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನನಗೆ ಲೈಬ್ರರಿಯಲ್ಲಿ ಭಾವನಾ ಅಂತ ಒಂದು ಒಳ್ಳೆ ಹುಡುಗಿ ಪರಿಚಯ ಆಗಿದ್ದರು, ತುಂಬ ಹಾರ್ಡ್ ವರ್ಕರ್. ವಿ ಬೋತ್ ವರ್ ಸ್ಟಾರ್ಟೆಡ್ ಸ್ಟಡಿಂಗ್ ಫಾರ್ ದ ಮೇನ್ಸ್ ಎಕ್ಸಾಮ್. ಬೈ ದ ಟೈಮ್ ಫೆಬ್ 11 ನಾನು ಊರಿಗೆ ಹೋಗಬೇಕಂತ ಡಿಸೈಡ್ ಮಾಡ್ತೀನಿ. ಏನಕ್ಕಂದರೆ ನಂದು ಊರಲ್ಲಿ ಒಂದು ತುಂಬ ವರ್ಷದಿಂದ ನನ್ನ ಮಗನಿಗೆ ಹೇಳ್ಕೊಂಡಿರೋ ಒಂದು ಪೆಂಡಿಂಗ್ ಪೂಜಾ ಇತ್ತು. ಡಿಸೈಡ್ ಮಾಡ್ಕೊತೀನಿ ಏನಕ್ಕಂದರೆ ಈ ಎಕ್ಸಾಮು ಆಗಲ್ಲ ಮೇನ್ಸು ಅಂತಲೇ ಹೇಳ್ತಾಯಿದ್ರು. ಹಾಗೆ ನಾನು ಡಿಸೈಡ್ ಮಾಡಿಕೊಂಡು ಟಿಕೆಟ್ ಮಾಡ್ತೀನಿ ಫೆಬ್ 11 ಟಿಕೆಟ್ ಮಾಡ್ತೀನಿ. ಟಿಕೆಟ್ ಮಾಡಿ 10 ನಿಮಿಷದಲ್ಲಿ ನನ್ನ ಕಾಲ್ಸ್ ಬರುತ್ತೆ, ನಿಮಗೆ CTA ರಿಸಲ್ಟ್ ಫೈನಲ್ ರಿಸಲ್ಟು ಡಿಕ್ಲೇರ್ ಆಗಿದೆ ಅಂತ ಹೇಳಿ. ನಾನು ರಿಸಲ್ಟ್ ನೋಡ್ತೀನಿ. ನಾನು 1:3 ಆಲ್ರೆಡಿ ಸೆಲೆಕ್ಟ್ ಆಗಿದ್ದು ನಮ್ಮ ಮನೆಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆಲ್ಲ ಇದು ಲೆಟರ್ದೆಲ್ಲ ಹೋಗಿತ್ತು. ನನ್ನ ಎಕ್ಸಾಮ್ ಬರೆದಿರೋದು ನಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಬಿಕಾಸ್ ನಾನು ಹೇಳ್ತಿದ್ದೆ ಇಲ್ಲ ನಾನು ಬ್ಯುಸಿ ಇದ್ದೀನಿ ಮಗಂದು ಇದರಲ್ಲಿ ಅಂತ ಹೇಳಿ ಸುಳ್ಳು ಹೇಳ್ಕೊಂಡೇ ಬಂದಿದ್ದೆ. ಹಾಗೆ ನಾನು KPSCಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ. ಆದರೆ ಫೈನಲ್ ಆಗಿ ನಂದೇನಾಗಿತ್ತು ಅಂತ ಹೇಳಿದ್ರೆ ನಂದು ಫೈನಲ್ ಲಿಸ್ಟಲ್ಲಿ ಹೆಸರಿರಲಿಲ್ಲ. ತುಂಬ ಬೇಜಾರಾಗಿತ್ತು. ಅದು ಹಾಗೆ ಫೋನ್ ಕಾಲಲ್ಲಿ ನನ್ನ ಫ್ರೆಂಡ್ ಭಾವನಾ ಜೊತೆ ಅಳ್ಕೊಂಡು ಮಾತಾಡ್ತಾನೆ ಇರಬೇಕಂದ್ರೆ ನಾನು ಇನ್ಯಾವ ಎಕ್ಸಾಮು ಬರೆಯಲ್ಲ, ಮೇನ್ಸು ಬರೆಯಲ್ಲ, ನಾನು ಇನ್ನು KS ಪ್ರಿಲಿಮ್ಸ್ ಡಿಕ್ಲೇರ್ ಆದರೂ ಮೇನ್ಸ್ ಬರೆಯಲ್ಲ ಅಂತಲೇ ಮಾತಾಡ್ತಿದ್ದೆ. ಇನ್ನೊಂದು 2 ಅವರ್ಸಲ್ಲಿ ಬೇರೆಯವ್ರು ಕಾಲ್ ಮಾಡಿ KS ಎಕ್ಸಾಮ್ದು ಡಿಕ್ಲೇರ್ ಆಗಿದೆ ಅದೇ ದಿನ ಹೇಳ್ತಾರೆ. ಆವಾಗ ನಾನು ಬೇರೆಯವ್ರು ಹೇಳ್ತಾರೆ 170 ಇದ್ದವರು ಆಗಿಲ್ಲ ಅಂತ ಹೇಳ್ತಾರೆ. ನಂದು 160+ ಆಗಿತ್ತು. ಆವಾಗ ನಾನು ಅಂದ್ಕೊಂಡೆ ನಾನು ರಿಸಲ್ಟೇ ಚೆಕ್ ಮಾಡಲ್ಲ, ನನ್ನ ಲೈಫಲ್ಲಿ ಮತ್ತೆ ಎಕ್ಸಾಮು ಓದಲ್ಲ, ಏನೂ ಮಾಡಲ್ಲ ಅಂತ ಡಿಸೈಡ್ ಆಗ್ತೀನಿ. ಅದು ನನಗೆ ತುಂಬ ಪೇಯ್ನ್ ಆಗಿರೋ ದಿನ. ಅದೇ ಪೇಯ್ನಲ್ಲಿ ನಾನು ಊರಿಗೆ ಹೋಗಬೇಕಾ, ಇಲ್ಲ ಅದೇ ಪೇಯ್ನಲ್ಲಿ ನಾನು ಕುಸ್ತು ಹಾಗೆ ಬೀಳಬೇಕಾ? ನನ್ನ ಜೀವನ ಫುಲ್ಲು ನನಗೆ ಬ್ಲರ್ ಆಯಿತು ಎಗೇನು. ಆಮೇಲೆ ನಾನು ಅಂದ್ಕೊಂಡೆ ಎಷ್ಟೇ ಕಷ್ಟ ಕೊಡ್ತೀಯ ಕೊಡು ಅಂತ ಹೇಳಿ ನನ್ನ ಮಗನ ಕರ್ಕೊಂಡು ಅದೇ ನೋವಲ್ಲಿ ನಾನು ಹೋದೆ. ಏನಕ್ಕಂದರೆ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ ನಾನು ಎಕ್ಸಾಮ್ ಬರ್ದಿರೋದು, ಏನೂ ಗೊತ್ತಿಲ್ಲ. ಆ ಪೇಯ್ನಲ್ಲಿ ಹೋಗಿ ನಂಗೆ ನಗಾಡ್ಕೊಂಡು ಇರೋಕ್ಕೂ ಆಗಲ್ಲ. ಆದರೆ ಅದೇ ಟೈಮಲ್ಲಿ ನನಗೆ ಒಂದು ಆಸೆ ಇತ್ತು, ನನ್ನ ಎಕ್ಸಾಮ್ ಚೆನ್ನಾಗಿ ಮಾಡಬೇಕು. ನನ್ನ ಹೆಸರು ಲಿಸ್ಟಲ್ಲಿ ಬಂದಾಗ ನನ್ನ ಅಮ್ಮಂಗೆ ಕಾಲ್ ಮಾಡಿ ಹೇಳಬೇಕು, ನಿನ್ನ ಮಗಳು ಸೋತೆ ಅಂತ ನೀನು ಅನ್ಕೊತಿದ್ಯಲ್ಲಮ್ಮ, ಇವತ್ತು ಗೆದ್ದಿದ್ದೀನಿ ಅಂತ ಹೇಳಬೇಕು ಅನ್ನೋ ದಿನಕ್ಕೋಸ್ಕರ ನಾನು ತುಂಬ ದಿನದಿಂದ ನನ್ನ ಅಪ್ಪ ಅಮ್ಮಂಗೋಸ್ಕರ ಹೇಳಬೇಕು ಅಂತ ಕಾಯ್ತಾನೇ ಇದ್ದೆ. ಆ ದಿನ ಬಂದೇ ಇಲ್ಲ ನನ್ನ ಜೀವನದಲ್ಲಿ. ಅದಂತ ಬೇಜಾರಾಯಿತು. ಲೈಫ್ ಇಷ್ಟೇ ಅಲ್ಲ, ಲೈಫು ತುಂಬ ವೇಲಿ ಇದೆ. ನಾವು ಇದನ್ನು ಲೈಫ್ ಥರ ತಗೊಳ್ದೇನೆ ತುಂಬ ಸ್ಮೂತಾಗಿ ತೊಗೊಂಡು ಹೋಗಬೇಕು. 1 ವಾರ ನಾನು ಊರಲ್ಲಿ ಹೋಗಿ ಫಂಕ್ಷನೆಲ್ಲ ಮುಗಿಸ್ಕೊಂಡು ಬಂದು ಹಾಗೆ ಕೂತ್ಕೊಂಡಿರ್ತೀನಿ ತುಂಬ ಬೇಜಾರಲ್ಲಿ. ಹಾಗೆ ರ್ಯಾಂಡಮಲ್ಲಿ ಸಂಡೇಲಿ ನಾವು ಫ್ರಾನ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ತೀವಿ. ನಾನು ಸುಮ್ಮನೆ ವೀಡಿಯೋ ಶೂಟ್ ಮಾಡ್ಕೊತೀನಿ. ಹಾಗೆ ವೀಡಿಯೋ ಶೂಟ್ ಮಾಡ್ಕೊತೀನಿ ಮಾರ್ನಿಂಗು. ಈವ್ನಿಂಗು ನಾನು ವಿಡಿಯೋ ಶಾರ್ಟಲ್ಲಿ ಎಡಿಟ್ ಮಾಡಿ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಹೀಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು ಯೂಟ್ಯೂಬು. ಜೀವನ ಯಾವತ್ತೂ ನಾವು ಅಂದ್ಕೊಂಡಂಗೆ ಬರಲ್ಲ. ನಾವು ಅದು ಹೇಗೆ ಬರುತ್ತೋ ಅದು ಹಾಗೆ ನಾವು ಹೋಗಬೇಕು. ಇದು ನನ್ನೊಂದು ಲೈವ್ ಎಕ್ಸಾಂಪಲ್ ನಿಮ್ಮ ಎದುರುಗಡೆ ಇದೆ. ಜೀವನದಲ್ಲಿ ಯಾರು ಸೋತಿದ್ದೀನಿ ಅಂತ ಬೇಜಾರಾಗಬೇಡಿ. ಹಾಗೆ ನಿಮ್ಮ ಜೀವನ ಹೇಗೆ ಬರುತ್ತೋ ಹಾಗೆ ಎಕ್ಸೆಪ್ಟ್ ಮಾಡೋಕ್ಕೆ ಕಲೀರಿ. ನನ್ನ ಈ ಒಂದು ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೂ ಲೈಫ್ ಹೇಗೆ ಬರುತ್ತೆ ಹಾಗೆ ಹೋಗಿ. ನಾನೊಂದು ಲೈವ್ ಎಕ್ಸಾಂಪಲ್ ಇದ್ದೀನಿ. ಇವತ್ತು ನಾನು ಯೂಟ್ಯೂಬ್ ಮಾಡಿ ನನ್ನ ಜೀವನದಲ್ಲಿರುವ ಪೇನನ್ನು ಮರೀತಾ ಇದ್ದೀನಿ. ಜೀವನ ಎಲ್ಲೂ ನಿಲ್ಲಲ್ಲ. ನಾವು ಅದನ್ನು ಹೇಗೆ ಎಕ್ಸೆಪ್ಟ್ ಮಾಡ್ತೀವಿ ಅದು ತುಂಬ ಮ್ಯಾಟರ್ ಆಗುತ್ತೆ. ಹಾಗೆ ಎಲ್ಲರ ಜೀವನದಲ್ಲಿಯೂ ಎಲ್ಲರೂ ಖುಷಿಯಾಗಿ ಆ ಜೀವನ ಪ್ರೆಸೆಂಟ್ ಮೂಮೆಂಟನ್ನು ಎಲ್ಲರೂ ಎಂಜಾಯ್ ಮಾಡಿ ಅಂತ ನಾನು ಈ ಒಂದು ಆಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಇಷ್ಟು ದೊಡ್ಡ ವಿಡಿಯೋ ಆಗಿದೆ ಬಿಕಾಸ್ ನನಗೆ ತುಂಬ ಕಂಟೆಂಟ್ ಮಾಡೋಕ್ಕಾಗಿಲ್ಲ. ತುಂಬ ಕಂಟೆಂಟ್ ಮಾಡಿದರೆ ನನಗೆ ಕಂಟಿನ್ಯೂಟಿ ಸಿಗ್ತಾ ಇರಲಿಲ್ಲ ಸ್ಟೋರಿಯಲ್ಲಿ. ಸೊ ದಟ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.